ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿದೆ. ಇದರ ಬೆನ್ನಲ್ಲೇ ಮಹಜರು ಬಳಿಕ ಅಂದರೆ ನಿನ್ನೆಯಷ್ಟೇ ಸ್ಥಳ ಮಹಜರನ್ನು ನಡೆಸಲಾಗಿತ್ತು. ನಂತರದಲ್ಲಿ ತಡರಾತ್ರಿವರೆಗೂ ಆರೋಪಿಗಳಿಗೆ ಗ್ರಿಲ್ ಮಾಡಲಾಗಿದೆ. ಆರೋಪಿಗಳ ವಿಚಾರಣೆ ಕೂಡ ನಡೆಸಲಾಗಿದೆ. ನಿನ್ನೆ ರಾತ್ರಿ ಆರೋಪಿಗಳಿಗೆ ಅನ್ನ ಸಾರನ್ನ ನೀಡಿದ್ರು ಪೊಲೀಸರು. ಊಟದ ಬಳಿಕ ತಡರಾತ್ರಿವರೆಗೂ ಪೊಲೀಸರಿಂದ ವಿಚಾರಣೆಯನ್ನ ನಡೆಸಲಾಯಿತು. ನಾನಾ ರೀತಿಯ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ವಿಚಾರಣೆ ನಡೆಸಿ ಆರೋಪಿಗಳಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಸಿಸಿಟಿವಿ ದೃಶ್ಯಾವಳಿಗಳು, ಸಿಡಿಆರ್, ಟವರ್ ಡಂಪ್ ಸೇರಿದಂತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟುಕೊಂಡೇ ಇಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಆದರೆ ಇಷ್ಟೆಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಕೂಡ ನನಗೇನು ಗೊತ್ತೇ ಇಲ್ಲ ಎಂದಷ್ಟೇ ನಟ ದರ್ಶನ್ ಹೇಳ್ತಿದ್ದಾರಂತೆ. ಮೊದಲನೇ ದಿನ ನಿದ್ರೆ ಚಿಂತಾಕ್ರಾಂತರಾಗಿದ್ದಂತಹ ಆರೋಪಿಗಳು ಎರಡನೇ ದಿನ ರಾತ್ರಿ ಕೆಲ ಹೊತ್ತು ನಿದ್ರೆಯನ್ನ ಮಾಡಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ 13 ಜನರ ಗ್ಯಾಂಗ್ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ನಿನ್ನೆಯಷ್ಟೇ ಸ್ಥಳ ಮಹಜರು ಬಳಿಕ ಅಲ್ಲೆಲ್ಲ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ತೋ ಅದನ್ನ ಇಟ್ಕೊ. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪ್ರಶ್ನೆಯನ್ನ ಮಾಡಿದ್ದಾರೆ. ರಾತ್ರಿ ಅನ್ನ ಸಾಂಬಾರನ್ನ ನೀಡಿದ್ದಾರೆ. ನಂತರದಲ್ಲಿ ಬ್ರೇಕ್ ಕೊಟ್ಟು ಸ್ವಲ್ಪ ಸಮಯಗಳ ಬ್ರೇಕ್ ಕೊಟ್ಟು ನಂತರದಲ್ಲಿ ಮತ್ತೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿದ್ದಾರೆ. ಇನ್ನು ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಹಲವು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಸಿಸಿಟಿವಿ ದೃಶ್ಯ, ಸಿಡಿಆರ್ ಹಾಗೆ ಟವರ್ ಡಂಪ್ ಸೇರಿದಂತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟುಕೊಂಡೇ ಇಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇಷ್ಟೆಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಕೂಡ ನಟ ದರ್ಶನ್ ಮಾತ್ರ ತುಟುಕ್ ಪಿಟುಕ್ ಅಂತಿಲ್ಲ. ಈ ವಿಚಾರದ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತ ಮಾತ್ರ ಹೇಳ್ತಿದ್ದಾರಂತೆ ನಟ ದರ್ಶನ್. ಮೊನ್ನೆಷ್ಟೇ ಚಿಂತಾಕ್ರಾಂತರಾಗಿ ಕುಳಿತಿದ್ರು. ಏನೋ ಎತ್ತೋ ನನ್ನ ಜೀವನ ಅನ್ನುವಂತಹ ನಿಟ್ಟಿನಲ್ಲಿ ನಿದ್ರೆ ಕೂಡ ಮಾಡಿರ್ಲಿಲ್ವಂತೆ. ಆದರೆ ಎರಡನೇ ದಿನ ಕೆಲ ಹೊತ್ತು ನಿದ್ರೆಯನ್ನ ಮಾಡಿದ್ದಾರೆ ಆರೋಪಿಗಳು ಅನ್ನೋದ್ರ ಬಗ್ಗೆ ಸದ್ಯದ ಮಾಹಿತಿಗಳು ಕೂಡ ಸಿಗ್ತಾ ಇದೆ. 13 ಆರೋಪಿಗಳನ್ನ ಕರೆತಂದು ಪಿನ್ ಟು ಪಿನ್ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕಲಾಗ್ತಾ ಇದೆ. ನಿನ್ನೆಯಷ್ಟೇ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಮಾಹಿತಿಗಳನ್ನ ಕೂಡ ಸಂಗ್ರಹಿಸಿದ್ರು. ಕರಾಳ ಮುಖಗಳ ಅನಾವರಣ ಆಗ್ತಾ ಇದೆ. ಈಗಾಗಲೇ 13 ಆರೋಪಿಗಳನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕ್ರಾಸ್ ಕ್ವೆಶ್ಚನ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳದಲ್ಲಿ ಸಿಕ್ಕಂತಹ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಪ್ರಶ್ನೆಯನ್ನ ಹಾಕಲಾಗ್ತಾ ಇದೆ. ಮೂರನೇ ದಿನ ಕೂಡ ನಡೆಯಲಿದೆ ಆರೋಪಿಗಳ ವಿಚಾರಣೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಪವಿತ್ರರನ್ನ ಕರೆತರ್ತಾ ಇದೆ ಖಾಕಿ. ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿಚಾರಣೆಯನ್ನ ನಡೆಸಲಾಗುತ್ತೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಂದು ಕೂಡ ಸ್ಥಳ ಮಹಜರಿಗೆ ಕರೆದೊಯ್ಯುವಂತ ಸಾಧ್ಯತೆ ಇದೆ. ರೇಣುಕಾ ಸ್ವಾಮಿಯನ್ನ ಅಪಹರಿಸಿದಂತ ಸ್ಥಳದಲ್ಲಿ ಮಹಜರು ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ ಇವತ್ತು. ಆ ಸಾಧ್ಯತೆಗಳೇ ದಟ್ಟವಾಗಿದೆ. 2 ವಾಹನವನ್ನ ಸಿದ್ಧಪಡಿಸಿಕೊಂಡಿದ್ದಾರಂತೆ ಪೊಲೀಸರು. ಇಲ್ಲಿಂದ ಆರೋಪಿಗಳನ್ನ ಅಲ್ಲಿಗೆ ಕಳಿಸುವುದಕ್ಕಾಗಿ ಠಾಣೆ ಮುಂಭಾಗದ ರಸ್ತೆಯಲ್ಲೇ ನಿಂತಿದೆಯಂತೆ 2 ವಾಹನಗಳು. 2 ದಿನ ಈಗಾಗಲೇ 6 ದಿನಗಳ ಪೈಕಿ 2 ದಿನಗಳ ಪೊಲೀಸ್ ಕಸ್ಟಡಿ ಈಗಾಗಲೇ ಆಗಿದೆ. ಮೂರನೇ ದಿನ ಇವತ್ತು ಕೂಡ ಆರೋಪಿಗಳ ವಿಚಾರಣೆ ತೀಕ್ಷ್ಣ ಗತಿಯಲ್ಲಿ ಸಾಗ್ತಾ ಇದೆ. ಆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಪವಿತ್ರರನ್ನ ಈಗಾಗಲೇ ಖಾಕಿ ಕರೆತರ್ತಾ ಇದೆ. ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳನ್ನ ವಿಚಾರಣೆಯನ್ನ ಮಾಡಲಾಗುತ್ತೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ. ಇವತ್ತು ಕೂಡ ಸ್ಥಳ ಮಹಜರಿಗೆ ಕರೆದೊಯ್ಯುವಂತ ಸಾಧ್ಯತೆ ದಟ್ಟವಾಗಿದೆ. ರೇಣುಕಾ ಸ್ವಾಮಿ ಅಪಹರಿಸಿದಂತಹ ಸ್ಥಳ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಇವತ್ತು ಸ್ಥಳ ಮಹಜರು ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಪೊಲೀಸರು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ವಾಹನ ಕೂಡ ಈಗಾಗಲೇ 2 ವಾಹನಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರಂತೆ. ಇನ್ನು ಪೊಲೀಸರು ಠಾಣೆ ಮುಂಭಾಗದ ರಸ್ತೆಯಲ್ಲೇ 2 ವಾಹನಗಳನ್ನ ಸಿದ್ಧಪಡಿಸಿ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸ್ಥಳ ಮಹಜರಿಗಾಗಿ ಆರೋಪಿಗಳನ್ನ ಕರೆದೊಯ್ಯಬಹುದು. ಇಲ್ಲಿ 13 ಜನ ಇರೋದ್ರಿಂದಾಗಿ ಎಲ್ಲರನ್ನ ಕರೆದೊಯ್ಯುವಂತಹ ನಿಟ್ಟಿನಲ್ಲಿ 2 ವಾಹನಗಳನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ತೀಕ್ಷ್ಣ ಗತಿಯಲ್ಲಿ ಈಗಾಗಲೇ ತನಿಖೆ ಸಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ರಾಚುಪ್ಪ ಇದ್ದಾರೆ. ರಾಚುಪ್ಪ, ನಿನ್ನೆಯಷ್ಟೇ ತೀವ್ರಗತಿಯಲ್ಲಿ ವಿಚಾರಣೆ ಕೂಡ ಸಾಗಿದೆ. ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಊಟ ಆದ ನಂತರ ಕೊಂಚ ಬಿಡುವಿನ ನಂತರದಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರಂತೆ. ಸೊ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಏನೆಲ್ಲ ಮಹತ್ತರವಾದಂತಹ ಉತ್ತರಗಳು ಸಿಕ್ಕಿದೆ, ಇದರ ಅಪ್ಡೇಟ್? ಶಕುಂತಲಾ, ದರ್ಶನ್ ಸೇರಿದಂತೆ 12 ಜನ ಆರೋಪಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾಲವನ್ನ ಕಳೆದ್ರೆ ಪವಿತ್ರ ಗೌಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಉಳಿದುಕೊಂಡಿದ್ರು. ಅವರನ್ನ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ಮಾಡೋದಕ್ಕೆ ತನಿಖಾಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅಂದ್ರೆ ಸತತವಾಗಿ 3ನೇ ದಿನ ಆರೋಪಿಗಳ ಒಂದು ವಿಚಾರಣೆ ಕೂಡ ಆಗ್ತಾ ಇದೆ. ನಿನ್ನೆ ಆರೋಪಿಗಳನ್ನ
ಸ್ಥಳ ಮಹಜರಿಗೂ ಕೂಡ ಕರ್ಕೊಂಡು ಹೋಗಿದ್ರು. ಕೃತ್ಯ ನಡೆದಂತಹ ಜಾಗ, ಅದ್ರ ಜೊತೆಗೆ ಮೃತದೇಹವನ್ನು ಎಸೆದಂತಹ ಜಾಗದಲ್ಲಿ ಒಂದಿಷ್ಟು ವಿಚಾರಣೆ ಮಾಡಲಾಗಿತ್ತು. ಸದ್ಯಕ್ಕೆ ಪವಿತ್ರ ಗೌಡರನ್ನ ಈಗಾಗಲೇ ಕಾರಿನ ಮೂಲಕವಾಗಿ AP ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರಬಹುದು. ಇಲ್ಲಿ ಗಮನಿಸಬಹುದು ನೀವು, ಪವಿತ್ರ ಗೌಡರನ್ನ ಈಗ ವಿಚಾರಣೆಗೆ ಕರ್ಕೊಂಡು ಬರ್ತಾ ಇರುವಂತದ್ದು. ಅಂದ್ರೆ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಇಲ್ಲಿ ವಿಚಾರಣೆ ಮಾಡೋದಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಅದರ ಜೊತೆಗೆ ಕೊಲೆಯಲ್ಲಿ ಯಾರ್ಯಾರ ಪಾತ್ರ ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಾಕ್ಷ್ಯವನ್ನ ಮುಂದಿಟ್ಟು ಪ್ರಶ್ನೆಯನ್ನ ಕೇಳುವಂತಹ ಕೆಲಸವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಿನ್ನೆ ಸ್ಪಾಟ್ಗೆ ಹೋದಂತಹ ಜಾಗದಲ್ಲಿ ಎಲ್ಲೆಲ್ಲಿ ಆರೋಪಿಗಳಿಗೆ ಹಲ್ಲೆಯನ್ನ ಮಾಡಲಾಯಿತು, ಅದರ ಜೊತೆಗೆ ಮೃತದೇಹವನ್ನ ಯಾವ ರೀತಿಯಾಗಿ ಸಾಗಿಸಲಾಯಿತು, ಜೊತೆಗೆ ಎಲ್ಲಿ ಬಿಸಾಡಲಾಯಿತು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯುವಂತಹ ಕೆಲಸವನ್ನ ಕೂಡ ತಡರಾತ್ರಿ ಮಾಡಿದ್ರು. ಅಂದ್ರೆ ರಾತ್ರಿ ವೇಳೆಯಲ್ಲಿ ಅಂದ್ರೆ ಮೃತದೇಹ ಸ್ಪಾಟ್ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಒಂದಿಷ್ಟು ಸಾಕ್ಷ್ಯಗಳನ್ನ ಇಟ್ಕೊಂಡು ಪ್ರಶ್ನೆಯನ್ನ ಕೇಳುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡಿರುವಂತದ್ದು. ಅದರ ಜೊತೆಗೆ ಇವತ್ತು ಕೂಡ ಅವರನ್ನ ಕೆಲ ಜಾಗಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅದಕ್ಕಾಗಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನೀವು ಗಮನಿಸಬಹುದು 2 ವಾಹನಗಳನ್ನ ಸದ್ಯಕ್ಕೆ ಪೊಲೀಸರು ಸಿದ್ಧ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಠಾಣೆಯಲ್ಲಿದ್ದಂತಹ ಆರೋಪಿಗಳು ರಾತ್ರಿ ಅನ್ನ ಸಾಂಬಾರನ್ನ ಊಟ ಮಾಡಿ ಮಲಗಿದ್ರು. ಅವರನ್ನ ಎಬ್ಬಿಸಿ ಈಗ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತ ಕೆಲಸ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಒಂದಿಷ್ಟು ವಿಚಾರಗಳು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಕೂಡ ರಕ್ಷಣೆ ಮಾಡದೇ ಇರುವಂತಹ ನಿಟ್ಟಿನಲ್ಲಿ ಪೊಲೀಸರು ತುಂಬಾನೇ ಸೀರಿಯಸ್ ಆಗಿರುವಂಥದ್ದು. ಇಂತಹ ಒಂದು ಹೀನಸ್ ಕ್ರೈಮ್ ಏನಿದೆ, ಅಂದ್ರೆ ಆತನನ್ನ ಚಿತ್ರಹಿಂಸೆ ಕೊಟ್ಟು ಹಲ್ಲೆ ಮಾಡಿದಂತಹ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಎಷ್ಟೇ ದೊಡ್ಡವರು ಭಾಗಿಯಾಗಿದ್ರು ಕೂಡ ಅವರನ್ನ ರಕ್ಷಣೆ ಮಾಡುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಸೀರಿಯಸ್ ಆಗಿ ಪೊಲೀಸರು ಇದನ್ನ ತೆಗೆದುಕೊಂಡು ಸದ್ಯಕ್ಕೆ ತನಿಖೆ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು 3ನೇ ದಿನ ಕೂಡ ಸತತವಾಗಿ ಆರೋಪಿಗಳ ವಿಚಾರಣೆ ಕೂಡ ಆಗತ್ತೆ. ಶಕುಂತಲಾ, ಧನ್ಯವಾದ ರಾಜುಪ್ಪ ತಮ್ಮ ಅಪ್ಡೇಟ್ಸ್ಗಾಗಿ.